ಅಂಬೇಡ್ಕರ್ಗೆ ಬಹುಶಃ ನಮ್ಮ ಸಾಮಾಜಿಕ ವ್ಯವಸ್ಥೆ ಅರ್ಥ ಆಗಿದ್ದಷ್ಟು ಬೇರೆಯವ್ರಿಗೆ ಯಾರಿಗೂ ಅರ್ಥ ಆಗಿರಲಿಲ್ಲ. ಜಾತಿ ವ್ಯವಸ್ಥೆ ಅರ್ಥ ಆಗಿದ್ದಷ್ಟು ಬೇರೆ ಯಾರಿಗೂ ಕೂಡ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಮೀಸಲಾತಿ ಇರಲೇಬೇಕು ಅಂತ ಹೇಳ್ತಾರೆ. ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಮೀಸಲಾತಿ ಇರಲೇಬೇಕು. ಅದನ್ನೇ ಬಿಜೆಪಿಯವರು ಸಂವಿಧಾನದಲ್ಲಿ ಏನು ಹೇಳಿರ್ತಾರೆ, 10 ವರ್ಷ ಸಂವಿಧಾನ ಮೀಸಲಾತಿ ಇರಬೇಕು ಅಂತ ಹೇಳಿರ್ತಾರೆ. ಅದರ ಅರ್ಥ 10 ವರ್ಷದಲ್ಲಿ ಸಮಾನತೆ ಬಂದ್ಬಿಡ್ತದೆ ಅಂತ. ಈ ಉದ್ದೇಶ ಏನು ಸಂವಿಧಾನದ್ದು? ಏನ್ರಿ? ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಬಂದಿದೆಯಾ? ಎಷ್ಟು ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು? 79 ವರ್ಷ ಆಯ್ತು. ಈಗ ಜಾತಿ ವ್ಯವಸ್ಥೆ ಹೋಗಿದೆಯಾ? ಸಮಾನತೆ ಬಂದಿದೆಯಾ? ವರ್ಗ ವ್ಯವಸ್ಥೆ ಹೋಗಿದೆಯಾ? ಭ್ರಾತೃತ್ವ ಬಂದಿದೆಯಾ? ಇನ್ನೂ ಬಂದಿಲ್ಲ. ಯಾಕೆ ಅಂತಂದರೆ ನಮ್ಮ ಸಮಾಜ ಇದೆಯಲ್ಲ, ಇದು ಅನೇಕ ಜಾತಿ ಧರ್ಮಗಳಿಂದ ಕೂಡಿರ್ತಕ್ಕಂಥ ಸಮಾಜ, ಅನೇಕ ಸಂಸ್ಕೃತಿಗಳಿಂದ ಕೂಡಿರ್ತಕ್ಕಂಥ ಸಮಾಜ. ಇಲ್ಲಿ ಸ್ವಾಮಿಯವರು ಕೂತಿದ್ದಾರೆ, ಪಾಪ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವರು ಎಲ್ಲ ಹೇಳ್ತಾರೆ, ಬಸವಣ್ಣನವರ ವಿಚಾರಗಳನ್ನೆಲ್ಲ ಹೇಳ್ತಾರೆ. ಇವನಾರವ 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 ಇದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನಿಂದೆನಿಸಯ್ಯ, ಕೂಡಲ ಸಂಗಮದೇ. ಹೋಗಿದೆಯಾ? ನೀವು ಎಷ್ಟು ವರ್ಷದಿಂದ ಹೇಳ್ತಾ ಇದ್ದೀರಿ? ಬಸವಣ್ಣನ ಕಾಲದಿಂದ ಹೇಳ್ತಾ ಇದ್ದೀರಿ. ಹೋಗಿದೆಯಾ? ಯಾಕೆ ಅಂತಂದರೆ ಹೋಗಕ್ಕೆ ಬಿಡಲ್ಲ. ಪಟ್ಟಭದ್ರ ಹಿತಾಸಕ್ತರು ನಮ್ಮ ಸಮಾಜದಲ್ಲಿ ಇದ್ದಾರೆ, ಅವ್ರು ಯಾರು ಹೋಗಕ್ಕೆ ಬಿಡಲ್ಲ. ಅದು ಒಂದು ಕಾರಣನ. ಎರಡನೇದು, ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ. ಈ ಚಲನೆ ಇಲ್ಲೇ ಇರೋದ್ರಿಂದ ಜಡತ್ವದಿಂದ ಕೂಡಿರ್ತಕ್ಕಂಥ ಸಮಾಜ ನಮ್ಮದು. ಚಲನೆ ಯಾವಾಗ ಬರ್ತದಪ್ಪ ಅಂತಂದರೆ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಸಾಧ್ಯ ಆಗ್ತದೆ. ಯಾರಿಗೆ ಬರಬೇಕು? ತಳ ಸಮುದಾಯದವರಿಗೆ, ಬಡವರಿಗೆ, ಕೆಳಜಾತಿ ಅಂತ ಶೂದ್ರ ವರ್ಗದ ಜನ ಇದ್ದಾರಲ್ಲ, ಅವ್ರಿಗೆಲ್ಲರಿಗೂ ಶಕ್ತಿ ಬರಬೇಕು. ಆ ಶಕ್ತಿ ಬರದೇ ಹೋದರೆ, ಆರ್ಥಿಕ ಸಾಮಾಜಿಕ ಶಕ್ತಿ ಬರದೇ ಹೋದರೆ ಚಲನೆ ಆಗಲ್ಲ. ಆಗ್ತದ? ಜಾತಿ ವ್ಯವಸ್ಥೆಗೆ ಚಲನೆ ಸಿಗ್ಬೇಕಾದ್ರೆ ಅದಕ್ಕೆ ಜಾತಿ ಹೋಯ್ತಾ ಇಲ್ಲ. 79 ವರ್ಷ ಆದರೂ ಕೂಡ ಸಂವಿಧಾನ ಜಾರಿಗೆ ಬಂದು ಎಷ್ಟಾಯ್ತು? 75 ವರ್ಷ ಆಯಿತು. 75 ವರ್ಷಗಳಾದರೂ ಕೂಡ ಜಾತಿ ಹೋಗಿಲ್ಲ ಅಂತಂದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಿಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಒಂದಿನ ಮುಂಚಿತವಾಗಿ ಅಂತಿಮವಾಗಿ ಭಾಷಣ ಮಾಡಿದ್ದಾರೆ. ಎಲ್ರಿ? ಪಾರ್ಲಿಮೆಂಟ್ ಅಲ್ಲ, ಸಂವಿಧಾನ ರಚನಾ ಸಭೆಯಲ್ಲಿ 1949 ನವೆಂಬರ್ 25ನೇ ತಾರೀಕು ಬರೆದಿಟ್ಕೊಳ್ಳಿ. 1949 ಜನವರಿ 25ನೇ ತಾರೀಕು. ಭಾಳ ಜನ ಓದಿರೋದಿಲ್ಲ, ಅವ್ರ ಭಾಷಣ ಓದಬೇಕು. ಎಲ್ಲ ಅಂತಿಮವಾದಂಥ ಭಾಷಣ, ಕೊನೇ ಭಾಷಣ ಅದು. ಸಂವಿಧಾನ 26ನೇ ತಾರೀಕು ಅಂಗೀಕಾರ ಆಗುತ್ತೆ, 25ನೇ ತಾರೀಕು ಭಾಷಣ ಮಾಡೋರು.
ಅವತ್ತೇ ಎಚ್ಚರಿಕೆ ಕೊಟ್ಟಿದ್ದಾರೆ ನಮಗೆ, ಈ ದೇಶಕ್ಕೆ. ನಮಗೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ, ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ, ಆದರೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಒಬ್ಬ ವ್ಯಕ್ತಿ ಒಂದು ಮತ ಒಂದು ಬೆಲೆ, ಅದಕ್ಕೆ ಅಲ್ವಾ? ಇವ್ರು ಯಾರೋ ಬರ್ಕೊಂಡಿದ್ರು ಪಾಪ, ನಮ್ಮ ಮತ ನಮ್ಮ ಹಕ್ಕು, ನಮ್ಮ ಮತ ನಮ್ಮ ಹಕ್ಕು, ಮೈ ವೋಟ್ ಮೈ ರೈಟ್ ಅಲ್ವಾ? ಅವ್ರಿಗೆ ಬಹುಮಾನ ಕೂಡ ಬಂದಿದೆ. ಈ ಚಲನೆ ಸಿಕ್ಬೇಕಾದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಭಾಷಣ ಮಾಡ್ತಾ ಹೇಳ್ತಾರೆ, ನಮಗೆ ಸ್ವಾತಂತ್ರ್ಯ ಬಂದಿದೆ, ಈ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಸಾಧ್ಯ. ಇಲ್ಲದೆ ಹೋದರೆ ಈ ಅಸಮಾನತೆ ಇದೆಯಲ್ಲ, ಅವ್ರದ್ದೇ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ 1950 ಜನವರಿ 26ನೇ ತಾರೀಕು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಗೊತ್ತಾಯ್ತಲ್ಲ? ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಅಂದರೆ ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ, ಶೈಕ್ಷಣಿಕ ಅಸಮಾನತೆ ಇದೆ. ಇಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಈ ಅಸಮಾನತೆ ತಾರತಮ್ಯ ಇರ್ತಕ್ಕಂಥ ಸಮಾಜ ಎಲ್ಲಿವರೆಗೆ ಮುಂದುವರಿತಿದೆ ಅಲ್ಲಿವರೆಗೆ ಸಾಮಾಜಿಕ ನ್ಯಾಯ ಸಿಗಲ್ಲ, ಸಮಾನತೆ ಬರಲ್ಲ, ಭ್ರಾತೃತ್ವ ಬರಲ್ಲ. ಬರ್ತದ?